ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಝೂಮ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಮೂಲಂಗಿ ರೊಟ್ಟಿ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಬೇಗ ಮಾಡ್ಕೊಬಿಡ್ಬೋದು. ಬೇಕಾಗಿರೋ ಸಾಮಗ್ರಿಗಳು: ದೊಡ್ಡ ಬಟ್ಲಲ್ಲಿ ರವೆ ತೊಗೊಂಡಿದ್ದೀನಿ, ಒಂದು ಅರ್ಧ ಕಪ್ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, 2 ಹಸಿಮೆಣ್ಸಿನ್ಕಾಯಿ, 1 ಸ್ಪೂನ್ ಜೀರಿಗೆ, ಗೋಧಿ ಹಿಟ್ಟು 3 ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು, 2 ಮೂಲಂಗಿನ ತುರಿದಿಟ್ಕೊಂಡಿದ್ದೀನಿ. ಈಗ ಮೂಲಂಗಿ ಫಸ್ಟ್ ಹಾಕ್ಕೊಂಡು ಉಪ್ಪು, ರವೆ, ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ಇದೆಲ್ಲನೂ ಹಾಕ್ಕೊಂಡು ಈಗ ಕಲಸಿಟ್ಕೋಬೇಕು. ಕಲಿಸ್ಬಿಟ್ಟು ಒಂದು 5 ನಿಮಿಷ ನೆನೆಯೋಕ್ಕಿಟ್ರೆ ರವೆ ಎಲ್ಲ ಚೆನ್ನಾಗಿ ನೆಂದ್ಕೊಳ್ಳುತ್ತೆ. ಆವಾಗ ರೊಟ್ಟಿ ಚೆನ್ನಾಗಿ ಬರುತ್ತೆ. ಆಮೇಲೆ ಮೂಲಂಗಿ ಯಾರ್ಯಾರು ತಿನ್ನಲ್ಲ ಅಂತಿರ್ತಾರೋ ಈ ಥರ ಮಾಡಿಕೊಡಿ, ಅದ್ರ ಸ್ಮೆಲ್ಲು ಬರಲ್ಲ, ತುಂಬ ಚೆನ್ನಾಗಿರುತ್ತೆ, ತಿಂತಾರೆ. ಮತ್ತು ಬೆಳಗ್ಗೆ ಹೊತ್ತು ಬೇಗ ದಿಢೀರಂತ ರೆಡಿ ಮಾಡ್ಕೊಬಿಡ್ಬೋದು. ರುಬ್ಬಬೇಕು, ನೆನೆಸಿಡಬೇಕು ಅನ್ನೋ ತಲೆನೋವಿಲ್ಲ. ನೋಡಿ, ಅದಕ್ಕೆ ಕಲಿಸ್ಕೋಬೇಕು. ಈಗ ಚೆನ್ನಾಗಿ ನೆಂದಿದೆ ನೋಡಿ. ಈಗ ಹೆಂಚು ಮೇಲೆ ತಟ್ತಾಯಿದ್ದೀನಿ ನಾನು. ಇವಾಗ ಈ ಥರ ತೆಳ್ಳಗೆ ತಟ್ಕೋಬೇಕು. ನೀವು ಎಷ್ಟು ತೆಳ್ಳಗೆ ತಟ್ಟಿದ್ರೂ ಎಷ್ಟು ತೆಳ್ಳಗೆ ತಟ್ಟಿದ್ರೂ ಅರ್ಧೋಗಲ್ಲ, ಚೆನ್ನಾಗಿ ಎದೊಳುತ್ತೆ. ಈ ಥರ ತಟ್ಕೊಳ್ಳಿ. ಈಗ ಪ್ಲೇಟ್ ಮುಚ್ಚಿಬಿಡೋಣ ಮೇಲೆ. ಆಮೇಲೆ ಸಣ್ಣ ಉರಿಲಿ ಬೇಯಿಸ್ಕೋಬೇಕು. ತುಂಬ ದೊಡ್ಡ ಉರಿಲಿ ಬೇಯಿಸ್ಕೊಬಿಟ್ರೆ ಸೀದೋಗ್ಬಿಡುತ್ತೆ, ಚೆನ್ನಾಗಿರಲ್ಲ ಟೇಸ್ಟು. ನೋಡಿ, ಈಗ ಬೆಂದಿದೆ. ನಾನು ಆಯಿಲ್ ಹಾಕ್ತಾಯಿದ್ದೀನಿ ಸ್ವಲ್ಪ. ಯಾರ್ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಹೇಗಿತ್ತು ಅಂಥೇಳಿ ಕಮೆಂಟ್ ಮಾಡಿ. ಇದಕ್ಕೆ ಚಟ್ನಿ ರುಬ್ಕೊಂಡು ತಿನ್ನಬೇಕು ಅಂತೇನಿಲ್ಲ, ಚಟ್ನಿ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಮತ್ತು ಇದೆಲ್ಲ ಹಾಕಿದ್ದೀನಲ್ವ, ಅದರಿಂದ ಚಟ್ನಿ ಏನು ಬೇಕಾಗಲ್ಲ, ಹಾಗೆ ತಿನ್ಬೋದು. ಮಧ್ಯಾಹ್ನ ಲಂಚ್ ಬಾಕ್ಸ್ಗೆ ಏನಾದ್ರು ತೊಗೊಂಡೋದ್ರೆ ಮಾತ್ರ ಚಟ್ನಿ ಹಾಕ್ಕೊಂಡು ತಗೊಂಡೋಗಿ, ಚೆನ್ನಾಗಿರುತ್ತೆ. ನೋಡಿ, ಅದಕ್ಕೆ ಸುಡಬೇಕು. ಒಂದು ಸಲ ಟ್ರೈ ಮಾಡಿ ನೋಡಿ, ತಿಂದು ನೋಡಿದ್ರೆ ಇದು ಮೂಲಂಗಿ ರೊಟ್ಟಿ ಅಂತ ಯಾರೂ ಹೇಳೋದೇ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಮೆತ್ತಗಿದೆ. ಇದು ತಣ್ಣಗಾದರೂ ಅಷ್ಟೇ, ಏನು ಗಟ್ಟಿ ಆಗೋಲ್ಲ, ತುಂಬ ಚೆನ್ನಾಗಿರುತ್ತೆ ಮೆತ್ತಗೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.